ನನ್ನ ಯೂಟ್ಯೂಬ್ ವಿಡಿಯೋಗೆ ಸ್ವಾಗತ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು ಹೊಸ್ತು. ಆದರೆ ಇದ್ರ ಬಗ್ಗೆ ಏನು ಎತ್ತ ಅಂತ ತಿಳ್ಕೊಳ್ದೆ ಏನು ಸ್ಟಾರ್ಟ್ ಮಾಡಿಲ್ಲ. ಸ್ವಲ್ಪ ತಿಳ್ಕೊಂಡಿದ್ದೀನಿ. ಆದರೆ ರೆಸಿನ್ ಬಗ್ಗೆ ನಾನು ತುಂಬ ಇಂಟ್ರೆಸ್ಟ್ ಇತ್ತು. ರೆಸಿನ್ ಆರ್ಟ್ ಅಂದರೆ ಮತ್ತು ಆ ಕೀ ಚೈನ್ ಮಾಡೋದ್ರ ಬಗ್ಗೆ ಮತ್ತು ಇನ್ನೂ ಎಷ್ಟೊಂದು ರೀತಿ ಮೋಲ್ಡ್ಗಳಿದೆ. ಈ ಮೋಲ್ಡ್ಗಳನ್ನೆಲ್ಲ ಆ ಫೋಟೋ ಹಾಕಿ ಡಿಸೈನ್ ಮಾಡೋದ್ರ ಬಗ್ಗೆ ಅದೆಲ್ಲ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು. ಅದೇ ರೀತಿ ಇನ್ಸ್ಟಾಗ್ರಾಮಲ್ಲಿ ಅಥವಾ ಬೇರೆ ಬೇರೆ ಕಡೆ ಎಲ್ಲ ನೋಡಿದಾಗೆಲ್ಲ ನನಗೆ ಅನಿಸ್ತಿತ್ತು ಈ ಥರ ನಾನು ಮಾಡಬೇಕಂತ. ಆದರೆ ನಾನು ಮಾಡಬೇಕಂತ ಅಂದ್ಕೊತಿದ್ರೆ ತುಂಬ ಇಂಟ್ರೆಸ್ಟ್ ಇತ್ತು. ಆವಾಗ ನಾನು ಫೋನಲ್ಲೆಲ್ಲ ನೋಡ್ಕೊಂಡು ಟ್ರೈ ಮಾಡಿದೆ. ಆನ್ಲೈನಲ್ಲಿ ಮೀಶೋದಲ್ಲೆಲ್ಲ ತುಂಬ ಪ್ರಾಡಕ್ಟ್ಗಳನ್ನೆಲ್ಲ ತರಿಸ್ಕೊಂಡೆ ರೆಸಿನ್ದು. ಆದರೆ ನಾನು ಮನೇಲಿ ಮಾಡಿದಾಗ ಆಗಲೇ ಇಲ್ಲ ನನಗೆ. ಅಂದರೆ ಅದೆಲ್ಲ ಒಂಥರ ಸ್ಟಿಕ್ಕಿ ಈ ಥರ ಬರೋದು, ಎಲ್ಲ ಹಾಳಾಗೋದು, ಈ ಥರ ಹಾಳಾಗಿ ಪ್ರಾಡಕ್ಟ್ ಎಲ್ಲ ವೇಸ್ಟ್ ಆಗ್ತಿತ್ತು. ಅದಕ್ಕೆ ನಾನಿವಾಗ ಬೇಸಿಕ್ ರೆಸಿನ್ ಆರ್ಟ್ ಕ್ಲಾಸ್ಗೆ ಹೋಗ್ತಿದ್ದೀನಿ. ಆ ಕ್ಲಾಸಲ್ಲಿ ತೋರಿಸ್ಕೊಟ್ಟಿರೋ ಅಂಥದ್ದೆಲ್ಲ ನಾನು ನಿಮ್ಗೆ ಹೇಳ್ತೀನಿ. ನೀವು ಇಂಟ್ರೆಸ್ಟಿಂದ ಇದ್ದು ಅಲ್ಲಿ ಇಲ್ಲಿ ಫೋನಲ್ಲಿ ನೋಡಿ ಟ್ರೈ ಮಾಡೋದ್ಕಿಂತ ಇದು ನಾನು ಕಲ್ತು ನಿಮ್ಗೆ ಹೇಳೋದ್ರಿಂದ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಕೋಸ್ಟರ್ ಮೋಲ್ಡು. ಇದೆಲ್ಲ ಫಸ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕ್ಲೀನ್ ಮಾಡಿಕೊಂಡು ನಾನು 2:1 ಎಕ್ಸ್ಪ್ರೋ ರೆಸಿನ್ನ ತಗೊಂಡಿದ್ದೀನಿ. ಅದನ್ನು 2:1 ತಗೋಬೇಕು. ರೆಸಿನ್ನು 2% ತಗೊಂಡ್ರೆ ಅದ್ರ 1% ಹಾರ್ಡ್ನರ್ ತಗೊಬೇಕು. ನಾನಿಲ್ಲಿ ಸಿರಪ್ಗೆ ಯೂಸ್ ಮಾಡೋವಂಥ ಕಪ್ನ ಯೂಸ್ ಮಾಡ್ಕೊತಿದ್ದೀನಿ. 10 ml ರೆಸಿನ್ ತಗೊಂಡ್ರೆ 5 ml ಹಾರ್ಡ್ನರ್ ತಗೊಬೇಕು. ಎರಡನ್ನೂ ಮಿಕ್ಸ್ ಮಾಡ್ಕೊಬೇಕು. ಫಸ್ಟ್ ಎರಡನ್ನೂ ಮೆಜರ್ಮೆಂಟ್ 2:1 ಮೆಜರ್ಮೆಂಟ್ ತಗೊಬೇಕು. ಹಾಗೆ ಇದು ನೋಡಿ, ಇದು ರೆಸಿನ್ ತುಂಬ ಕಡಿಮೆ ಅಮೌಂಟಲ್ಲಿದೆ, 200 ಒಳಗಡೆನೆ. ಅದ್ರ ಚೆನ್ನಾಗಿದೆ. ಆದರೆ ಡ್ರೈ ಆಗೋಕ್ಕೆ ತುಂಬ ಟೈಮ್ ತಗೊಳುತ್ತೆ. 24 hours ತಗೊಳುತ್ತೆ, ಜಾಸ್ತಿ ಏನು ತಗೊಳಲ್ಲ. ಇದನ್ನು ಎರಡನ್ನೂ ಮೆಜರ್ಮೆಂಟ್ ಪ್ರಕಾರ ಹಾಕಿ ಎರಡನ್ನೂ ಸ್ಟಿಕ್ಕಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಧಾನವಾಗಿ ಬಬಲ್ಸ್ ಬರದೇ ಇರೋ ಥರ ನಿಧಾನವಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದರೆ 1/4 ಗಂಟೆ ಅರ್ಧ ಗಂಟೆ ಅಂತ ಎಲ್ಲ ವಿಡಿಯೋದಲ್ಲಿ ಹೇಳಿದ್ದಾರೆ. ಕೆಲವೊಂದು ವಿಡಿಯೋದಲ್ಲಿ ಒಂದು 5ರಿಂದ 7 ನಿಮಿಷ ಸಾಕು. ಅಷ್ಟು ಮಿಕ್ಸ್ ಮಾಡಿದ್ರೆ ಸಾಕು ಅನಿಸುತ್ತೆ. ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನು ಕೋಸ್ಟರ್ ಮೋಲ್ಡ್ ತಗೊಂಡಿರೋದ್ರಿಂದ ನಮ್ಮ ಕ್ಲಾಸಲ್ಲಿ ಏನು ಹೇಳ್ಕೊಟ್ಟಿದ್ದಾರೆ ಅಂದರೆ ಡಬಲ್ ಕಲರು, ಒಂದು ಲೈಟ್ ಕಲರ್, ಇನ್ನೊಂದು ಡಾರ್ಕ್ ಕಲರು, 3 ಕಲರ್ಸ್ ಯೂಸ್ ಮಾಡ್ಬೋದಂತ ಹೇಳಿದ್ದಾರೆ. ನಾನು ಈ ಬ್ಲೂ ಕಲರ್ ಯೂಸ್ ಮಾಡಿಕೊಂಡು ಫಸ್ಟು ಡಾರ್ಕ್ ಕಲರ್ ಇರೋದ್ರಿಂದ ಬ್ಲೂ ಕಲರ್ ಯೂಸ್ ಮಾಡ್ತಿದ್ದೀನಿ. ಬ್ಲೂ ಕಲರ್ನ ಕಪ್ಪಲ್ಲಿ ಆ್ಯಡ್ ಮಾಡ್ಕೋಬೇಕು. ಅಂದರೆ ಡಿವೈಡ್ ಮಾಡ್ಕೊಬೇಕು. ಈಗ ನಾನು ರೆಸಿನ್ ತಗೊಂಡಿರೋದನ್ನ ಡಿವೈಡ್ ಮಾಡ್ತೀನಿ. ಅಂದರೆ 7.5 ml 7.5 ml ಡಿವೈಡ್ ಮಾಡಿ ಇಟ್ಕೊತೀನಿ. 2 ಕಲರ್ ಬೇಕಾಗಿರೋದ್ರಿಂದ. ನೋಡಿ, ಬ್ಲೂ ಕಲರ್ನ ಕಪ್ಪಲ್ಲಿ ಡಿವೈಡ್ ಮಾಡ್ಕೊಂಡಿಟ್ಟು ರೆಸಿನ್ಗೆ ಇದರಲ್ಲಿ ನಾನು ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿ ಇದನ್ನು ಯಾವ ಥರ ಅದಕ್ಕೆ ಹಾಕ್ಬೇಕು ಅನ್ನೋದು ನೋಡ್ಕೊಳ್ಳಿ. ಮಧ್ಯ ಲೇಯರಿಂದ ಬಿಡಬೇಕು. ಮಧ್ಯ ಲೇಯರಿಂದ ಬಿಟ್ಟರೆ ಅದು ಸರ್ಕಲ್ ಥರ ಡಿವೈಡ್ ಆಗುತ್ತೆ. ನಾವು ಆಮೇಲೆ ಬೇಕಂದರೆ ಕೈಯಿಂದ ಶೇಪ್ ಮಾಡ್ಕೊಬೇಕು. ನೋಡಿ, ಕೈಯಿಂದ ಈ ಥರ ಸ್ವಲ್ಪ ಅದನ್ನು ಅಲುಗಾಡಿಸ್ಬೇಕು. ಆಮೇಲೆ ಸ್ವಲ್ಪ ಡ್ರೈ ಆಗಕ್ಕೆ ಬಿಡಬೇಕು. ಅದು ಸ್ವಲ್ಪ ಡ್ರೈ ಆಗಬೇಕು. ಅಂದರೆ ಮೇಲೆ ಇನ್ನೊಂದು 2 ಲೇಯರ್ ಬರೋದ್ರಿಂದ ಸರ್ಕಲ್ ಥರ ಫಾರ್ಮೇಟ್ ಆಗುತ್ತೆ. ನೋಡಿ, ಈ ಥರ ನಾನು 2 ಕಲರ್ ಡಿವೈಡ್ ಮಾಡಿಕೊಂಡು ಸರ್ಕಲ್ ಮಾಡ್ಕೊಂಡಿದ್ದೀನಿ. ಮಾಡ್ತಿರೋದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮಿಸ್ ಆಗಿದೆ ಅದೊಂದು ವಿಡಿಯೋ. ಅಂದರೆ ಈ ಥರ ಫಸ್ಟು ವೈಟಲ್ಲಿ ಸರ್ಕಲ್ ಮಾಡಿಬಿಟ್ಟು ಆಮೇಲೆ ಗೋಲ್ಡ್ ಕಲರ್ ಮಾಡಿ ಅದು ಸರ್ಕಲ್ ಮಾಡಿದ್ದೀನಿ. ಇದೆಲ್ಲ ನಾನು ಕಲ್ತ್ಕೊಳ್ಳೋಕ್ಕೆ ಅಂತ ಕ್ಲಾಸ್ಗೆ ಹೋದಾಗ ಅಲ್ಲಿ ಮಾಡ್ತಿರೋವಂಥ ಕ್ಲಾಸಲ್ಲಿ ಕಲ್ತ್ಕೊತಿರೋ ಅಂಥದ್ದೇ ನಾನು ನಿಮ್ಗೆ ಹೇಳ್ಕೊಟ್ಟಿರೋದು. ನನ್ನ ಮಕ್ಕಳು ಹೇಳ್ದಂಗೆ ನಾನು ಎಲ್ಲ ತಗೊಂಡು ಮಾಡಬೇಕಂತ ಟ್ರೈ ಮಾಡಿದಾಗ ಆಗಲಿಲ್ಲ. ಆದ್ದರಿಂದ ಕ್ಲಾಸ್ಗೆ ಹೋಗಿನೇ ಕಲ್ತ್ಕೊತಿದ್ದೀನಿ.
ಕೀ ಚೈನು, ಬುಕ್ ಮಾರ್ಕು, ನಾನಲ್ಲಿ ಇಟ್ಟಿರೋ ಅಂಥ ಇನ್ಷಿಯಲ್ದು ಕೀ ಚೈನು ಅದೆಲ್ಲ ಅಲ್ಲಿ ಮಾಡಿಸಿರೋ ಅಂಥದ್ದೇ. ನೋಡಿ ಫಸ್ಟು ಮಧ್ಯ ಲೇಯರಿಂದ ಸೈಡ್ಗೆ ಒಂದು ಟೂತ್ ಪಿಕ್ ತಗೊಂಡು ಎಳ್ಕೊತಾ ಬರಬೇಕು. ಆಮೇಲೆ ಆ ಎಳ್ದಿರೋ ಲೇಯರಿಂದ ಮಧ್ಯೆ ಬರಬೇಕು, ಸೈಡಿಂದ ಮಧ್ಯಕ್ಕೆ ಬರಬೇಕು. ಆ ಥರ ಬಂದು ಎಲ್ಲ ಸೈಡ್ನಲ್ಲೂ ಆ ಥರನೇ ಎಳ್ಕೊತಾ ಬರಬೇಕು. ಇವಾಗ ಅದೆಲ್ಲ ಕ್ಲಿಯರ್ ಆಗಿದೆ. ನಾನು ಫಸ್ಟು ಕಲರ್ ಮಿಕ್ಸ್ ಮಾಡಿ ಮಧ್ಯೆ ಗೋಲ್ಡ್ ಫಾಯಿಲ್ನ ಹಾಕಬೇಕು. ಸ್ವಲ್ಪ ಗೋಲ್ಡ್ ಫಾಯಿಲ್ನ ಎತ್ಕೊಂಡು ಟೂತ್ ಪಿಕ್ಕಲ್ಲಿ ಮಧ್ಯೆ ಹಾಕ್ತಾ ಇದ್ದೀನಿ. ಇದರಲ್ಲೊಂದು ಮಿಸ್ಟೇಕ್ ಮಾಡಿದ್ದೀನಿ. ಮಿಸ್ಟೇಕ್ ಅಂದರೆ ಏನೂ ಇಲ್ಲ, ಫಸ್ಟು ನಾನು ಡ್ರೈ ಆಗೋಗ್ಬಿಟ್ಟು ಆಮೇಲೆ ಲೇಯರ್ಸ್ ಹಾಕಬೇಕಿತ್ತು. ತುಂಬ ಹೊತ್ತು ಬಿಟ್ಟಿಲ್ಲ ನಾನು, ಅರ್ಧ ಗಂಟೆನಾದರೂ ಬಿಡಿ ನೀವು ಮಾಡಬೇಕು ಅಂತ ಅಂದ್ಕೊಂಡ್ರೆ. ಇದೆಲ್ಲ ಯಾರಿಗೂ ಯೂಸ್ ಆಗಲ್ಲ ಅಂದ್ಕೊತೀನಿ. ಕೀ ಚೈನ್ದೆಲ್ಲ ಹೇಳ್ಕೊಡ್ತೀನಿ ನಾನು. ನನ್ನ ಕ್ಲಾಸಲ್ಲಿ ಏನೇನು ಹೇಳ್ಕೊಡ್ತಾರೋ ಅದನ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ದಯವಿಟ್ಟು ನನ್ನ ಹೊಸ ಯೂಟ್ಯೂಬ್ ವಿಡಿಯೋಗೆ ದಯವಿಟ್ಟು ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹೊಸಬ್ರನ್ನ ಬೆಳೆಸಿ. ಧನ್ಯವಾದಗಳು.